ಯೂಟ್ಯೂಬ್ ನಿಮ್ಮ ವಿಡಿಯೋ ಮೇಲೆ ಹೇಗೆ ಕೆಲಸ ಮಾಡುತ್ತೆ? ನೀವು ಯೂಟ್ಯೂಬ್ಗೆ ಫೋರ್ಸ್ ಮಾಡಬೇಕು ನನ್ನ ವಿಡಿಯೋನ ವೈರಲ್ ಮಾಡಿ ಅಂತ ಹೇಳಿ. ಅದು ಹೇಗೆ ಮಾಡೋದು? ನಿಮ್ಮ ವಿಡಿಯೋಗೆ 3 to 4 ಅವರ್ಸ್ ಆದಮೇಲೆ ಯಾಕೆ ವ್ಯೂಸ್ ಬರೋದಿಲ್ಲ? ಯಾವ ಪರ್ಫೆಕ್ಟ್ ಟೈಮಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಮ ವಿಡಿಯೋ ಕೂಡ ವೈರಲ್ ಆಗುತ್ತೆ. ವೈರಲ್ ಮಾಡೋದಕ್ಕೆ ಯಾವುದು ಪರ್ಫೆಕ್ಟ್ ಟೈಮ್, ಅದ್ರ ಜೊತೆಗೆ ಒಂದು ಸೀಕ್ರೆಟ್ ಟಿಪ್ಸ್ ಕೂಡ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ವ್ಲಾಗ್ಸ್ ಕನ್ನಡ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನನ್ನ ಪ್ರೀವಿಯಸ್ ವಿಡಿಯೋಗೆ ಎಲ್ಲರೂ ಒಳ್ಳೆ ಕಮೆಂಟ್ ಮಾಡಿದ್ರಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ತುಂಬ ಜನಕ್ಕೆ ಈ ಪ್ರಾಬ್ಲಮ್ ಇರದೇ ಇರುತ್ತೆ. ನಾವು ಯಾವುದೇ ರೀತಿ ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ಕೂಡ ನಮ್ಮ ವಿಡಿಯೋ ವೈರಲ್ ಆಗ್ತಿರಲ್ಲ, ಅಂದರೆ ವ್ಯೂಸ್ ಬರ್ತಿರೋದಿಲ್ಲ, ಜೊತೆಗೆ ಸಬ್ಸ್ಕ್ರೈಬರ್ ಕೂಡ ಆಗ್ತಿರಲ್ಲ, ವಾಚ್ ಟೈಮ್ ಕೂಡ ಆಗ್ತಿರಲ್ಲ. ಇದೆಲ್ಲ ಹೇಗಾಗುತ್ತೆ? ನಮ್ಮ ವಿಡಿಯೋಗೆ ವ್ಯೂಸ್ ಹೇಗೆ ಬರುತ್ತೆ? ಯೂಟ್ಯೂಬ್ ನಮ್ಮ ವೀಡಿಯೋಸ್ಗೆ ಯಾವ ರೀತಿ ವ್ಯೂಸ್ನ ಕೊಡುತ್ತೆ? ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ಜೊತೆಗೆ ಇದಕ್ಕೆ ಒಂದು ಸೀಕ್ರೆಟ್ ಟಿಪ್ಸ್ ಕೂಡ ತಿಳಿಸ್ಕೊಡ್ತೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಯಾಕಂದರೆ ನಾನು ಹೇಳೋ ಪ್ರತಿ ಒಂದು ಲೈನಲ್ಲೂ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ನೀವು ಯೂಟ್ಯೂಬರ್ ಆಗಿದ್ರೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಒಂದು ಲೈನ್ ಕೂಡ ಮಿಸ್ ಮಾಡ್ದೇ ನೋಡಿ. ಅಕಸ್ಮಾತ್ ನಿಮಗೆ ನೋಡೋಕ್ಕೆ ಟೈಮ್ ಇಲ್ಲ ಅನ್ನೋದಾದರೆ 2x ಅಲ್ಲಿ ವಿಡಿಯೋನ ಇಟ್ಕೊಂಡು ಕೂಡ ನೋಡ್ಬೋದು. ಬಟ್ ವಿಡಿಯೋನ ಕೊನೆ ತನಕ ನೋಡಿ ಅಷ್ಟೇ. 99% ಜನ ಈ ಟಿಪ್ಸ್ನ ಯಾರು ಎಲ್ಲೂ ಶೇರ್ ಮಾಡಿಲ್ಲ. ಸೊ ನಾನು ಹೇಳ್ತಾ ಇದ್ದೀನಿ, ಸೊ ಮಿಸ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟ್ ಆಫ್ ಆಲ್, ನಿಮ್ಮ ವಿಡಿಯೋನ ಯೂಟ್ಯೂಬ್ ಅವರು ಎಷ್ಟು ಜನಕ್ಕೆ ರೆಕಮೆಂಡೇಷನ್ ಮಾಡ್ತೀರಾ ಅನ್ನೋದನ್ನ ನೀವು ನೋಡ್ತೀರಾ. ಇದ್ರ ಮೇಲೆ ನೀವೇ ಡಿಸೈಡ್ ಆಗ್ತೀರಾ ವಿಡಿಯೋ ಗ್ರೋ ಆಗುತ್ತಾ ಇಲ್ವಾ, ಅಥವಾ ವ್ಯೂಸ್ ಪಡ್ಕೊಳ್ಳುತ್ತಾ ಇಲ್ವಾ ಅಂತ. ಇದು ನೀವು ಮಾಡೋ ಫಸ್ಟ್ ಮಿಸ್ಕನ್ಸಂಪ್ಷನ್ ಅಂತಲೇ ಹೇಳ್ಬೋದು. ಯೂಟ್ಯೂಬ್ ಯಾವತ್ತೂ ರ್ಯಾಂಡಮ್ ಆಗಿ ನಿಮ್ಮ ವೀಡಿಯೋಸ್ಗಳಿಗೆ ವ್ಯೂಸ್ ಆಗಲಿ ಅಥವಾ ರೆಕಮೆಂಡೇಷನ್ ಆಗಲಿ ಮಾಡೋದಿಲ್ಲ. ನೀವು ಒಂದು ವಿಡಿಯೋನ ಪೋಸ್ಟ್ ಮಾಡಾದಮೇಲೆ ಯೂಟ್ಯೂಬ್ಗೆ ಅನ್ನೋ ಸಿಸ್ಟಮ್ ಇರುತ್ತೆ, AI ಅನ್ನೋ ಸಿಸ್ಟಮ್ ಇರುತ್ತೆ. ಅದ್ರ ಮೂಲಕನೇ ನಿಮ್ಮ ವಿಡಿಯೋ ವೈರಲ್ ಆಗುತ್ತಾ ಇಲ್ವಾ, ಅಥವಾ ಜಾಸ್ತಿ ವ್ಯೂಸ್ ಪಡ್ಕೊಳ್ಳುತ್ತಾ ಅಥವಾ ಕಡಿಮೆ ವ್ಯೂಸ್ ಪಡ್ಕೊಳ್ಳುತ್ತಾ, ಇದೆಲ್ಲ ಡಿಸೈಡ್ ಆಗೋದು ಯೂಟ್ಯೂಬ್ AI ಸಿಸ್ಟಮ್ ಮೇಲೇ. ಈಗ ಫಸ್ಟು ನೀವೊಂದು ವಿಡಿಯೋನ ಅಪ್ಲೋಡ್ ಮಾಡಿ, ಓಕೆನಾ? ಅಪ್ಲೋಡ್ ಮಾಡಾದಮೇಲೆ ಯೂಟ್ಯೂಬು ಫಸ್ಟು ಅದನ್ನು ನಿಮ್ಮ ಸಬ್ಸ್ಕ್ರೈಬರ್ಗಳಿಗೆ ಕಳಿಸ್ತಾರೆ. ಅಂದರೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ ಏನಿದ್ದಾರೆ ಅದಕ್ಕೆ ಫಸ್ಟು ಯೂಟ್ಯೂಬ್ ರೆಕಮೆಂಡೇಷನ್ ಮಾಡುತ್ತೆ. ಅಲ್ಲಿ ನಿಮ್ಮ ವಿಡಿಯೋಗೆ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ, ಲೈಕ್ ಕಮೆಂಟ್ ಆಗಿರ್ಬೋದು, ಅಥವಾ ಶೇರ್ ಆಗಿರ್ಬೋದು, ಅಥವಾ ವಾಚ್ ಅವರ್ಸ್ ಆಗಿರ್ಬೋದು, ಚೆನ್ನಾಗಿ ಆಯಿತು ಅಂದರೆ ಆವಾಗ ಯೂಟ್ಯೂಬ್ ಅವರು ನಿಮ್ಮ ವೀಡಿಯೋಸ್ಗಳನ್ನ ಜಾಸ್ತಿ ಜನಕ್ಕೆ ಕಳಿಸ್ಕೊಡ್ತಾರೆ. ಅಲ್ಲಿ 3 to 4 ಅವರು ನೋಡ್ತಾರೆ ನಿಮ್ಮ ವೀಡಿಯೋಸ್ಗಳು ಒಳ್ಳೆ ರೆಸ್ಪಾನ್ಸ್ ಪಡ್ಕೊತಿದೆಯಾ ಇಲ್ವಾ ಅಂತ ಹೇಳಿ. ಅಕಸ್ಮಾತ್ ಕಡಿಮೆ ರೆಸ್ಪಾನ್ಸ್ ಪಡ್ಕೊತು ಅಂದರೆ ಯಾರಿಲ್ಲ ಅಥವಾ ಕ್ಲಿಕ್ ಮಾಡಿ ನೋಡಿಲ್ಲ ಅನ್ನೋದಾದರೆ ಒಂದು 3 to 4 ಅವರ್ಸಲ್ಲಿ ಯೂಟ್ಯೂಬ್ ಅವರು ನಿಮ್ಮ ವೀಡಿಯೋನ ರೆಕಮೆಂಡೇಷನ್ ಮಾಡೋದು ಸ್ಲೋ ಮಾಡ್ಬೋದು, ಅಥವಾ ಸ್ಟಾಪ್ ಕೂಡ ಮಾಡ್ಬೋದು. ಇದರಿಂದನೇ ನಿಮ್ಮ ವ್ಯೂಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನನ್ನ ಪಾಯಿಂಟ್ ಏನಂದರೆ, ಇದೆಲ್ಲ ಕೆಲಸ ಕರೆಕ್ಟಾಗಿ ಆಗಬೇಕಂದ್ರೆ ನೀವು ವಿಡಿಯೋ ಅಪ್ಲೋಡ್ ಮಾಡೋ ಪರ್ಫೆಕ್ಟ್ ಟೈಮಿಂಗ್ಸಲ್ಲಿ ಅಪ್ಲೋಡ್ ಮಾಡಬೇಕು. ಆವಾಗ ಇದೆಲ್ಲ ಪ್ರಾಬ್ಲಮ್ನ ನೀವು ಈಸಿಯಾಗಿ ಫೇಸ್ ಮಾಡ್ಬೋದು. ಸೊ ನೀವು ರಾಂಗ್ ಟೈಮಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀರಾ ಅಂದ್ಕೊಳ್ಳಿ. ಆವಾಗ ನಿಮ್ಮ ಸಬ್ಸ್ಕ್ರೈಬರು ನಿಮ್ಮ ವಿಡಿಯೋನ ನೋಡಿಲ್ಲ ಅಥವಾ ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಇಲ್ಲ ಅನ್ನೋದಾದರೆ ಯೂಟ್ಯೂಬು ನಿಮ್ಮ ವಿಡಿಯೋನ ಬೂಸ್ಟ್ ಮಾಡೋದು ಸ್ಟಾಪ್ ಮಾಡುತ್ತೆ. ಅಂದರೆ ರೆಕಮೆಂಡೇಷನ್ ಮಾಡೋದಾಗಿರ್ಬೋದು, ಅಥವಾ ವೈರಲ್ ಮಾಡೋದಾಗಿರ್ಬೋದು, ವ್ಯೂಸ್ ಜಾಸ್ತಿ ಜನಕ್ಕೆ ಕಳಿಸೋದಾಗಿರ್ಬೋದು, ಇದನ್ನೆಲ್ಲ ಸ್ಟಾಪ್ ಮಾಡುತ್ತೆ. ಟೈಮಿಂಗ್ಸ್ ಅನ್ನೋದು ಮ್ಯಾಟ್ರ್ ಆಗುತ್ತಾ ಇಲ್ವಾ ಅನ್ನೋದನ್ನ ನಾನು ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ, ಓಕೆನಾ? ಈಗ ಮೇನ್ ಪಾಯಿಂಟ್ಗೆ ಬರ್ತೀನಿ. ಬೆಸ್ಟ್ ಅಪ್ಲೋಡಿಂಗ್ ಟೈಮ್ ಯಾವುದು? ಯಾರಿಗೂ ಗೊತ್ತಿರೋದಿಲ್ಲ. ನೀವು ಯೂಟ್ಯೂಬರ್ ಯಾರಿಗೂ ಗೊತ್ತಿರೋದಿಲ್ಲ ಬೆಸ್ಟ್ ಅಪ್ಲೋಡಿಂಗ್ ಟೈಮ್ ಯಾವುದು ಅಂತ ಹೇಳಬೇಕಂದ್ರೆ, ಯೂಟ್ಯೂಬಲ್ಲಿ ದಿನಕ್ಕೆ 1 ಬಿಲಿಯನ್ ಕಂಟೆಂಟ್ ವೀಡಿಯೋಸ್ಗಳು ಅಪ್ಲೋಡ್ ಆಗ್ತಾ ಹೋಗುತ್ತೆ. ನಿಮ್ಗೇನಾದರೂ ಕಡಿಮೆ ಸಬ್ಸ್ಕ್ರೈಬರ್ ಇತ್ತು ಅಂದರೆ ನೀವು ಈಸಿಯಾಗಿ ಗೂಗಲಲ್ಲಿ ಹೋಗಿ ಯೂಟ್ಯೂಬ್ ಟೈಮ್ಸ್ ಅಥವಾ ಫ್ರೀ ಟೈಮ್ ಅಂತ ಹೇಳಿ ಸರ್ಚ್ ಮಾಡಿ. ಅಲ್ಲಿ ಆಡಿಯನ್ಸ್ ಎಷ್ಟು ಜನ, ಅಲ್ಲಿ ಆಡಿಯನ್ಸು ಯಾವ ಟೈಮಲ್ಲಿ ಆ್ಯಕ್ಟಿವ್ ಆಗಿರ್ತಾರೋ ಆ ಟೈಮ್ನ ಕರೆಕ್ಟಾಗಿ ನೋಟಿಸ್ ಮಾಡಿ ಇಟ್ಕೊಳ್ಳಿ. ಇವಾಗ ಮಾತಾಡೋಣ ಸ್ಪೆಸಿಫಿಕ್ ಆಡಿಯನ್ಸ್, ಲೈಕ್ ಪರ್ಫೆಕ್ಟ್ ಟೈಮಿಂಗ್ಸ್ ಯಾವುದು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಅಂತ ಹೇಳಿ. ನೀವು ಸಿಂಪಲ್ಲಾಗಿ ಯೂಟ್ಯೂಬ್ ಮಾಡೋ ಎಲ್ಲರಿಗೂ YT ಸ್ಟುಡಿಯೋ ಆ್ಯಪ್ ಬಗ್ಗೆ ಗೊತ್ತಿರುತ್ತೆ. ಅಲ್ಲಿ ಹೋಗಿ ಅನಾಲಿಟಿಕ್ಸ್ಗೆ ಹೋಗಿ ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲೇ ನಿಮಗೆ ಈ ರೀತಿ ಇಮೇಜ್ ಶೋ ಆಗುತ್ತೆ. ಅದ್ರ ಮೇಲೆ ಡಾರ್ಕ್ ಪರ್ಪಲ್ ಇತ್ತು ಅಂದರೆ ಆ ಟೈಮಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡೋದು ತುಂಬ ಜನಕ್ಕೆ ರೀಚ್ ಆಗುತ್ತೆ ಅಂತ ಹೇಳಿ. ಲೈಟ್ ಪರ್ಪಲ್ ಕಲರ್ ಇತ್ತು ಅಂದರೆ ಆವಾಗ ಸ್ವಲ್ಪ ಡೌನ್ ಆಗುತ್ತೆ. ಸೊ ಇದನ್ನು ನೀವು ಫಸ್ಟು ತಿಳ್ಕೊಳ್ಳಿ, ಓಕೆನಾ? ಇದ್ರ ಬೇಸ್ ಮೇಲೆ ನೀವು ವಿಡಿಯೋನ ಅಪ್ಲೋಡ್ ಮಾಡ್ತು ಅಂದರೆ ನಿಮ್ಮ ವಿಡಿಯೋ ಕೂಡ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಆದರೂ ಒಂದು ಪ್ರಾಬ್ಲಮ್ ಇರುತ್ತೆ, ಜಾಸ್ತಿ ಜನಕ್ಕೆ ಜಾಸ್ತಿ ಸಬ್ಸ್ಕ್ರೈಬರ್ ಕೂಡ ಇರೋದಿಲ್ಲ. ಆವಾಗ ಈ ರೀತಿ ಗ್ರಾಫ್ಸು ನಿಮಗೆ ಶೋ ಆಗೋದಿಲ್ಲ. ಕಡಿಮೆ ಸಬ್ಸ್ಕ್ರೈಬರ್ ಇದ್ದವರಿಗೆ ಈ ರೀತಿ ಗ್ರಾಫ್ಸು ಸಿಗೋದಿಲ್ಲ. ಅವರು ಹೇಗೆ ಚೆಕ್ ಮಾಡಬೇಕು ಪರ್ಫೆಕ್ಟ್ ಟೈಮ್ನ? ಸೊ ಡೋಂಟ್ ವರಿ, ಅದಕ್ಕೂ ಕೂಡ ಈ ವಿಡಿಯೋದಲ್ಲಿ ಒಂದು ಒಳ್ಳೆ ಸೊಲ್ಯೂಷನ್ನ ಕೂಡ ಕೊಡ್ತೀನಿ. ನೀವು ಈ ಕೆಲಸನ ಫಸ್ಟ್ ಮಾಡಿ. ಲೈಕ್ ಫೇಮಸ್ ಯೂಟ್ಯೂಬರ್ ಯಾರೆಲ್ಲ ಇರ್ತಾರೆ, ಕನ್ನಡದಲ್ಲೂ ಸ್ವಲ್ಪ ಜನ ಫೇಮಸ್ ಇರ್ತಾರೆ, ಹಿಂದಿಲಿ, ತಮಿಳಲ್ಲಿ, ತೆಲುಗಲ್ಲಿ ಎಲ್ಲ ಚಾನಲ್ಗಳಲ್ಲೂ
ದೊಡ್ಡ ದೊಡ್ಡ ಯೂಟ್ಯೂಬರ್ಗಳಿರ್ತಾರೆ. ನಾವು ಕನ್ನಡದಲ್ಲಿ ಯಾರೆಲ್ಲ ಫೇಮಸ್ ಯೂಟ್ಯೂಬರ್ಗಳಿರ್ತಾರೆ ಅವರು ಯಾವ ಟೈಮಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ತಾರೆ ಆ್ಯಂಡ್ ಯಾವಾಗ ಮಾಡ್ತಾರೆ ಅನ್ನೋದನ್ನ ಕರೆಕ್ಟಾಗಿ ನೋಟಿಸ್ ಮಾಡ್ಕೊಳ್ಳಿ. ಅದೇ ಟೈಮಿಂಗಲ್ಲಿ ಅವ್ರು ಯಾವಾಗ ಅಪ್ಲೋಡ್ ಮಾಡ್ತಾರೋ ಅದೇ ಟೈಮಲ್ಲಿ ನೀವು ಕೂಡ ನಿಮ್ಮ ವೀಡಿಯೋನ ಅಪ್ಲೋಡ್ ಮಾಡಿ. ಆವಾಗ ಅವ್ರ ವಿಡಿಯೋ ಜೊತೆಗೆ ನಿಮ್ಮ ವಿಡಿಯೋ ಕೂಡ ವೈರಲ್ ಆಗುತ್ತೆ, ಅಂದರೆ ಜೊತೆಗೆ ವ್ಯೂಸ್ ಕೂಡ ಬರುತ್ತೆ. ಇವಾಗ ನಿಮಗೆ ಒಂದು ಸೀಕ್ರೆಟ್ ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನು ಹೇಳ್ತೀನಿ. ವಿಡಿಯೋ ವೈರಲ್ ಆಗಬೇಕು ಅಂದರೆ ನೀವು ಬರೀ ಪರ್ಫೆಕ್ಟ್ ಟೈಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ವೈರಲ್ ಆಗೋದಿಲ್ಲ. ನೀವು ಯೂಟ್ಯೂಬ್ಗೆ ಫೋರ್ಸ್ ಮಾಡಬೇಕು ನನ್ನ ವಿಡಿಯೋನ ವೈರಲ್ ಮಾಡಿ ಅಂತ ಹೇಳಿ. ಅದು ಹೇಗೆ ಮಾಡೋದು ಬನ್ನಿ. ಸಿಂಪಲ್, ನಿಮ್ಮ ಟೈಟಲ್ ಮತ್ತು ತಮ್ಲೈನ ಪವರ್ಫುಲ್ಲಾಗಿ ಕ್ರಿಯೇಟ್ ಮಾಡಿ, ಓಕೆನಾ. ಇದರಿಂದ CTR% ಜಾಸ್ತಿ ಆಗುತ್ತೆ. CTR% ಜಾಸ್ತಿ ಆದಾಗ ನೀವು ವಿಡಿಯೋ ಅಪ್ಲೋಡ್ ಮಾಡಿ 30 ಸೆಕೆಂಡ್ಸ್ಗೆ ವಿಡಿಯೋಗಳನ್ನ ವ್ಯೂವರ್ಸು ನಿಮ್ಮ ವಿಡಿಯೋನ ನೋಡ್ತಾರೆ. ನೆಕ್ಸ್ಟ್ 60 ಸೆಕೆಂಡ್ಸಲ್ಲಿ ಆಡಿಯನ್ಸ್ ಏನಾದರೂ ನಿಮ್ಮ ವಿಡಿಯೋಗಳಿಗೆ ಕಮೆಂಟ್ ಮಾಡ್ತು ಅಂದರೆ ಇದರಿಂದ ನಿಮ್ಮ ವಿಡಿಯೋ ಇಂಪ್ರೆಷನ್ ಕೂಡ ಜಾಸ್ತಿ ಆಗುತ್ತೆ, ಎಂಗೇಜ್ಮೆಂಟ್ ಕೂಡ ಜಾಸ್ತಿ ಆಗುತ್ತೆ. ಇದರಿಂದನೂ ಕೂಡ ನಿಮ್ಮ ವಿಡಿಯೋ ವೈರಲ್ ಆಗುತ್ತೆ. ನೆಕ್ಸ್ಟ್ 60 ಸೆಕೆಂಡ್ಸ್ ಒಳಗಡೆ ಆಡಿಯನ್ಸ್ ಏನಾದರೂ ನಿಮ್ಮ ವಿಡಿಯೋಗಳಿಗೆ ಕಮೆಂಟ್ ಮಾಡ್ತು ಅಂದರೆ ಇದರಿಂದ ಇಂಪ್ರೆಷನ್ ಜೊತೆಗೆ ಆಡಿಯನ್ಸ್ ಅಟೆನ್ಷನ್ ಕೂಡ ಪಡ್ಕೊಳ್ಳುತ್ತೆ ನಿಮ್ಮ ವಿಡಿಯೋ. ಇದರಿಂದ ನಿಮ್ಮ ವಿಡಿಯೋಗೆ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ. ಇದನ್ನೇ ದೊಡ್ಡ ದೊಡ್ಡ ಯೂಟ್ಯೂಬರ್ಗಳು ಕೂಡ ಫಾಲೋ ಮಾಡೋದು. ಲೈಕ್ ನೀವು ನೋಡ್ತಾ ಇರ್ಬೋದು, ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳಿ ತುಂಬ ಜನ ಹೇಳ್ತಿರ್ತಾರಲ್ಲ, ಇದೇ ಕಾರಣಕ್ಕೆ. ಸೊ ನಿಮ್ಮ ವಿಡಿಯೋಗೆ ವ್ಯೂಸ್ ಬರೋದ್ರ ಜೊತೆಗೆ ಲೈಕ್ ಕೂಡ ಬರಬೇಕು, ಕಮೆಂಟ್ ಕೂಡ ಬರಬೇಕು. ಆ ರೀತಿ ನೀವು ವಿಡಿಯೋನ ಮಾಡಬೇಕು. ಎಡಿಟಿಂಗಿಂದನೂ ಕೂಡ ನೀವು ವ್ಯೂವರ್ಸ್ ಅಟೆನ್ಷನ್ನ ಪಡ್ಕೋಬೋದು. ಅದು ಯಾವ ರೀತಿ ಎಡಿಟಿಂಗ್ ಮಾಡೋದು, ಯಾವ ಆ್ಯಪಲ್ಲಿ ಮಾಡೋದು, ಯಾವ ರೀತಿ ಕ್ರಿಯೇಟಿವ್ ಮಾಡೋದು ಅನ್ನೋದು ನಿಮ್ಗೆ ಏನಾದರೂ ಬೇಕು ಅನ್ನೋದಾದರೆ, ಆ ವಿಡಿಯೋ ಏನಾದರೂ ಬೇಕು ಅನ್ನೋದಾದರೆ ಹೆಚ್ಚೆಚ್ಚು ಕಮೆಂಟ್ನ ಮಾಡಿ ನನ್ನ ಈ ವಿಡಿಯೋಗೆ. ಆವಾಗ ನಾನು ಆ ವಿಡಿಯೋನು ಕೂಡ ನಾನು ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಇದನ್ನು ಪರ್ಫೆಕ್ಟಾಗಿ ಫಾಲೋ ಮಾಡಿ. ಸೊ ನಿಮ್ಮ ವಿಡಿಯೋ ಕೂಡ ಖಂಡಿತ ವೈರಲ್ ಆಗುತ್ತೆ, ನಿಮ್ಮ ವಿಡಿಯೋಗೂ ಕೂಡ ವ್ಯೂಸ್ ಬರುತ್ತೆ, ಜೊತೆಗೆ ಸಬ್ಸ್ಕ್ರೈಬರ್ ಕೂಡ ಆಗ್ತಾರೆ. ಸೊ ಇದು ಹೇಳ್ತಾ ಇವತ್ತಿನ ವಿಡಿಯೋನ ಹೆಂಗೆ ಮಾಡ್ತೀನಿ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಹೇಳಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.